ನನ್ ಪ್ರಾಕ್ಟಿಕಲ್ ನಂದ್ ಏನದ ಅಂದ್ರೆ ಮೇನ್ ಅಂದ್ರೆ ಕ್ರಾಪ್ ಕಡೆ ಇದು ನೋಡಿ. ಕ್ರಾಪ್ ಈಗ ನಾನು 1 ಎಕರೆ ನೀವು ಕಬ್ಬು ನಾಟಿ ಮಾಡಿದ್ರೆ 1 ಎಕರೆ ತರಕಾರಿ ಮಾಡಿದ್ರೆ ಎಷ್ಟು ಮಾರ್ಜಿನ್ ಬರ್ತದೆ, ಇದು ಬರ್ತದೆ, ಎಕ್ಸ್ಪೆಂಡಿಚರ್ ಎಷ್ಟು ನಿಮ್ಗೆ ನುಗ್ಗಿ ಸ್ವಲ್ಪ ಐಡಿಯಾ ಇದೆ. ನಾವು ನುಗ್ಗಿ ಬೆಳಿಬೇಕಂತ ನಂಗೆ ಆಸೆ. ಮೊರಿಂಗಾ ಟ್ರೈ ಆರ್ಗ್ಯಾನಿಕ್ ಮೊರಿಂಗಾ ಬೆಳೆದು ಸರ್ಟಿಫಿಕೇಟ್ ಡ್ರೈ ಮೊರಿಂಗಾ ಮಾಡ್ಬೇಕು ಅಂತ ಅದೇ ನಮ್ಗೆ ಅದಕ್ಕೆ ಒಂದ್ ನಂಬರ್ ಕೊಡ್ತೇನೆ ನಿಮ್ಗೆ. ಬಸಯ್ಯ ಹಿರಮಠ ಅವ್ರದಲ್ಲ, ಇನ್ನೊಬ್ರು ಬೇರೆ ಅವ್ರ ಕಂಪನಿನೇ ಐತೆ ಅದು. ಅವ್ರ ಕಂಪ್ನಿ ಮಾಡ್ಯಾರ. ಅವರು ಬೈಬ್ಯಾಕ್ ಸಿಸ್ಟಮ್ನಾಗ ನಿಮ್ಗೆ ಇದು ಮಾಡ್ತಾರ. ನುಗ್ಗಿ ಅಂದ್ರೆ ಈ ಕಡೆ ತುಂಬಾ ಚೆನ್ನಾಗ್ ಬರ್ತದ್ರಿ. ಇದು ಎಲ್ಲ ಡ್ರೈ ಲ್ಯಾಂಡ್ ಗೆ ಅದು ಬರುತ್ತೆ. ನೀರು ಕಡಿಮೆ ಬೇಕಂತೆ. ಅಲ್ಲ, ನೀರ್ ಕಡಿಮೆ ಬೇಕು. ಎಷ್ಟು ಕಡಿಮೆ ಕೊಡ್ತೀರಿ ಅಷ್ಟು ಈಲ್ಡ್ ಜಾಸ್ತಿ ಬರ್ತದೆ. ನೀರ್ ಜಾಸ್ತಿ ಕೊಟ್ಟಷ್ಟು ಕಡಿಮೆ ಬರುತ್ತೆ. ನೀರ್ ಜಾಸ್ತಿ ಕೊಟ್ಟಷ್ಟು ಗ್ರೋತ್ ಆಗಂಗಿಲ್ಲ. ಇವಾಗ ನುಗ್ಗಿ ನಿಮ್ಗೆ ಹೇಗೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಬೆಳೆಸ್ತಾರೆ? ನಾವು ಸೊಪ್ಪು ಬೆಳೆಯಕ ಅಂದ್ರೆ ಅದು 4 ಫೀಟ್ ನಡುವ 4 ಫುಟಿನ ಸಾಲು, 2 ಫುಟಿಗೆ ಒಂದೊಂದು ಇದು ಸಸಿಗಳು. ಅದು ಸಣ್ಣ ಅಂದ್ರೆ ಪವರ್ ಟಿಲ್ಲರ್ ಇರ್ತಾವಲ್ಲ, ಸಣ್ಣದ ಕೈಲಿ ಹಿಡ್ಕೊಂಡು ಹಿಂಗ ಹೋಗ್ತಿರ್ತಾರಲ್ಲ ಅಂತ ಬಳಸಿ ಹ್ಯಾಂಡ್ ಆ ತರ ಮಾಡ್ಬೋದು. ನಾವು ನಮ್ದು 4 ಎಕರೆ 4 ಎಕರೆ ಒಂದ್ ಕಟ್ಟಿದೆ. ಅದಕ್ಕ ನೀರಾವರಿ ಒಂದ್ 4 ಇಂಚ್ ನೀರಿದೆ. ಮಸಾರಿ ಅದಕ್ಕ 10 ಅಡಿ ಬ್ಲಾಕ್ ಪ್ಲಾಂಟೇಶನ್ ಅಲ್ಲಿ ತೇಗ್ ಹಚ್ಚಿ ಬೆಳೆ ಇಂಟರ್ಕ್ರಾಪಿಂಗ್ ದುಡ್ಡು ಅಂತ ಹೇಗೆ ತೇಗು ಬ್ಯಾಡ ಸರ್. ನಿಮ್ಗೆ ತೇಗೆ ಎಷ್ಟು ವರ್ಷಕ್ಕೆ ಇದು ಆಗ್ತದೆ? ಅವು 30 ವರ್ಷ 40 ವರ್ಷ. ಮದರ್ ಅಗ್ರಿ ಬಯೋಟೆಕ್ ಅಂತ ಒಂದು ಕಂಪನಿ ಇದೆ. ಅವ್ರು 8 ವರ್ಷದ್ದು ಸರಿ ಅವ್ರು ಹೇಳ್ತಾರ ಪೇಟೆಂಟ್ ಅದ ಅವ್ರು. ಅಲ್ಲ, ಅವ್ರು ಹೇಳ್ತಾರಲ್ಲ, ಅವರು ಮೊದ್ಲೇಕೆ ಸಸಿಗಳನ್ನು ಕೊಟ್ಟು ಇದು ಮಾಡಿ ಎಲ್ಲಾ ಹೇಳಿ ಹೋಗೋರಷ್ಟ ಹಾಕಾರ ಅವ್ರು. ಅದ್ರದ್ದು ಮುಂದೆ ಅನುಭವಿಸೋರು ರೈತರೇ. ಈಗ ನೀವು ಒಂದ್ಸರಿ ಅದರಿಂದ ಹಿಂದಕ್ ಸರಿಯಕ್ ಆಗೋದಿಲ್ಲ, ಮುಂದಕ್ಕೆ ಹೋಗಕ್ ಆಗೋದಿಲ್ಲ. ಈಗ ನಿಮ್ಗೆ ಸಾಗವಾನಿ ಬೆಳೆಸಿದ್ರಂದ್ರ ನಿಮ್ಗ್ ಕಟಿಂಗ್ ಮಾಡಕ್, ನಿಮ್ ಹೊಲ್ದಂದು ಇದು ಕಟ್ ಮಾಡಕ ನಿಮ್ಗೆ ಕೈಯಾಗ ಪವರ್ ಇರುದಿಲ್ಲ. ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ತಗೊಳ್ಬೇಕಾದ್ರೆ ಈಗಿನ ಸರ್ಕಾರ ಗೊತ್ತಲ್ಲ ನಿಮ್ಗೆಲ್ಲ, ಯಾವ್ದೇ ಅಧಿಕಾರಿಗಳು ಇರ್ಲಿ ಸುಳ್ಳು ಯಾರು ಪ್ರಾಮಾಣಿಕವಾಗಿ ಅವ್ರಿಗೆ ಏಟದ ಅಂದ್ರ ನಮ್ದು ತೇಗಿನಾಗ ಅರ್ಧ ಹೊಲದ ರೊಕ್ಕ ಕೊಟ್ಟರು ಅವ್ರಿಗೆ ತಿನ್ನಕ್ ಸಾಲೋದಿಲ್ಲ. ನನ್ನ ವೈಯಕ್ತಿಕ ಅನುಭವ. ನಾ ಯಾಕಂದ್ರ ನಾ ಇನ್ನೊಬ್ರ ಕೈಯಾಗ ಹೋಗಿ ನುಗ್ಗೆ ಸಸಿ ಹಚ್ಚಿದ್ವಿ ಅಥವಾ ಮಾವಿನ ಸಸಿ ಹಚ್ಚಿದ್ವಿ, ನಮ್ ಕೈಯಾಗ ಇರ್ತದ. ನಮ್ ರೈತರ ಕೈಯಾಗ ಇದು ಇರ್ಬೇಕ. ಸಕಲ ಸ್ಕೀಮ್ ಅಂತ ಅದಂತ ಒಂದ್ ಹಾಕದ ಮೇಲೆ 1 ವರ್ಷಕ್ಕೆ ಒಂದ್ ತಿಂಗಳಿಗೆ ನಿಮ್ಗ ಅವರು ನಿಮ್ಗೂ ಇದು ಕೊಡ್ಬೇಕು. ಏನು ಹೊಸ ಸ್ಕೀಮ್ಸ್ ಇದ್ದಾರಂತ, ಸಕಲ ಸ್ಕೀಮ್ ನೀವು ಮಾಡಬೇಕು ಅಂತ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ 1 ತಿಂಗಳಿಗೆ ಪರ್ಮಿಷನ್ ಇದು ಮಾಡಿ ಟ್ಯಾಕ್ಸ್ ಕಟ್ಸ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಅವರು ನೀವು ಪರ್ಮಿಷನ್ ಕೊಟ್ಟಂಗೆ ಅಂತ ಹೇಳಿದ್ರು. ಅವ್ರು ಅವ್ರೇ ಹೇಳ್ತಾರೆ ಬಿಟ್ರಿ. ಶುರುವಾತಿಗೆ ಅವ್ರ ಸಸಿಗಳು ಮಾರ್ಬೇಕಾಗಿರ್ತದ, ಕಂಪನಿಗೆ ದುಡ್ಡು ತಕೋಬೇಕಾಗಿರ್ತದ, ಮಾಡಿ ಆ ತರದ್ದೆಲ್ಲ ಮಾಡ್ತಿರ್ತಾರ ಅವ್ರು. ಏನ್ರಿ, ಯಾರು ಹಿಂದಗಿಸಿ ಅದಕ್ಕ ಜವಾಬ್ದಾರಿ ಅವ್ರು ಬರುದೇ ಇಲ್ಲ, ನಿಮ್ಮ ಹತ್ರ ಬರುದಿಲ್ಲ. ಒಂದ್ಸರಿ ಕೊಟ್ಟು ಹೋದಾರ ಅಂದ್ರೆ ಮುಗಿದವ್ರು ಅವ್ರು, ನಿಮ್ಮ ಹತ್ರ ಬರುದಿಲ್ಲ ಅವ್ರು. ಅದಕ್ಕ ಇವೆಲ್ಲ ನಾವು ಫಸ್ಟ್ಗೆ ಏನದ ಅಂದ್ರ ಯೋಚನೆ ಮಾಡಿ ನಮ್ ಲ್ಯಾಂಡ್ಗೆ ಅದು ಸೂಟ್ ಆಗ್ತದೆ ಇಲ್ಲೋ ಅವನ್ನೆಲ್ಲಾನು ಯೋಚನೆ ಮಾಡಿ. ನಾವು ಕೆಲವು ಲ್ಯಾಂಡ್ ಅದವ್ರು ಇಲ್ಲಿ ನೋಡ್ತೀನಿ 20 ವರ್ಷ ಆದ್ರೂ ಅದ್ ಏಟ್ ಬೆಳಿಬೇಕು, ಬೆಳೆದೇ ಇಲ್ರಿ ಅದು, ಅಷ್ಟೇ ಇರ್ತದ. ಅವ್ರು ಗ್ರೋತ್ ಆಗಂಗಿಲ್ಲ, ಇದು ಆಗಂಗಿಲ್ಲ. ಲ್ಯಾಂಡ್ಗಳು ಹಂಗ ಇದು ಇರ್ತಾವ. ನೋಡ್ರಿ ಅದ್ರ ಬಗ್ಗೆ ನೀವು, ಯಾಕಂದ್ರೆ ನನಗ ಅಷ್ಟು ಐಡಿಯಾ ಇಲ್ಲ, ನನಗಷ್ಟು ಮಾಹಿತಿ ಇಲ್ಲ. ನಾನು ಈಗ ಪ್ಲಾಂಟೇಶನ್ ಮಾಡೇನಿ ಸರ್, 2 ಎಕರೆ ಪ್ಲಾಂಟೇಶನ್ ಮಾಡೇನಿ. ಮಹಾಗನಿ ಅಂತ ಹೇಳಿ ಮಹಾಗನಿ ಪ್ಲಾಂಟೇಶನ್ ಮಾಡೇನಿ. ನನಗ ಅದು ಒಂದು 20 ಇಯರ್ಸ್ಗೆ ಅವ್ರು ಹೇಳಿ ಕೊಟ್ಟು ಹೋಗ್ಯಾರ ಕರೆ. ಅದ್ರ ಬಟ್ ಅಷ್ಟು 15 ವರ್ಷ ಅಂತೇಳಿ ನಾವು 15 ವರ್ಷಕ್ಕೆ ಗ್ರೋತ್ ಆಗ್ಲಿಲ್ಲ ಅಂದ್ರು ಅದಕ್ಕೆ ಕಾಳುಮೆಣಸು ನನಗೆ ಹಚ್ಚಲಿಕ್ಕೆ ಒಂದು ವ್ಯವಸ್ಥೆ ಆಗ್ತದೆ. ಕಾಳುಮೆಣಸು ನಾನು ಜೊತೆಗೆ ಮೆಣಸು ವೆನಿಲಾ ಅವನ್ನ ಬೆಳೆಯೋಣ ಅಂತ ಬರ್ತದೆ, ಮಾಡ್ಬೋದು.